ಮತ್ತೊಮ್ಮೆ ನಂಬರ್ 1 ಸ್ಥಾನಕ್ಕೇರಿದ ನಂದಗೋಕುಲ. ಕರ್ಣ ಧಾರಾವಾಹಿಗೆ ಸಿಕ್ಕಂಥ ರೇಟಿಂಗ್ ಎಷ್ಟು? ಸ್ಟಾರ್ ಸುವರ್ಣದ ಆಸೆ ನಿನ್ನ ಜೊತೆ ನನ್ನ ಕತೆ ಮಹಾಸಂಗಮಕ್ಕೆ ಸಿಕ್ಕಂಥ ರೇಟಿಂಗ್ ಎಷ್ಟು? ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಚಾನಲ್ಗಳ ರೇಟಿಂಗ್ಸ್ಗಳನ್ನು ತಿಳ್ಕೊಳ್ಳಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಯ್ ಹಲೋ ವೀಕ್ಷಕರಿ, ಸ್ಯಾಂಡಲ್ವುಡ್ ಪೋಸ್ಟ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಂದಿನಂತೆ ಗುರುವಾರ ಆಗ್ತಿದ್ದಂಗೆ ನಮ್ಮ ಚಾನಲ್ನಲ್ಲಿ TRP ವಿಡಿಯೋನ ಹಾಕ್ತೇವೆ. ಹೋಳಿ ಹಬ್ಬದ ದಿನದಂದು ರಜೆ ಇದ್ದ ಕಾರಣ ಬಾರ್ಕ್ ಸಂಸ್ಥೆ ಏನು TRPಯನ್ನು ಕೊಡುತ್ತೆ, ಆ ಬಾರ್ಕ್ ಸಂಸ್ಥೆಯು ಇಂದು ಅಂದರೆ ಶುಕ್ರವಾರ ಈ ವಾರದ TRPಯನ್ನು ರಿಲೀಸ್ ಮಾಡಿದೆ. ಅದರಂತೆ ವೀಕ್ 8ರ TRP ಸುದ್ದಿಯನ್ನು ಹೊತ್ತು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ನಿಮ್ಮ ನೆಚ್ಚಿನ ಶೋಗಳು ಹಾಗೂ ನಿಮ್ಮ ನೆಚ್ಚಿನ ಚಾನಲ್ಗಳ TRPಯನ್ನು ತಿಳಿಸ್ಕೊಡ್ತೇನೆ. ಸೊ ಮಿಸ್ ಮಾಡದೆ ಇದೇ ರೀತಿಯ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಉದಯ ವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ನಿಮ್ಮ ನೆಚ್ಚಿನ ಉದಯ ವಾಹಿನಿಯ ಧಾರಾವಾಹಿ ಯಾವುದು ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ರಥಸಪ್ತಮಿ ಧಾರಾವಾಹಿ 1.3 ತಗೊಂಡಿದೆ, ಅರ್ಬನಲ್ಲಿ 1.1 ತಗೊಂಡಿದೆ. ಸಿಂಧು ಭೈರವಿ 2.3 ತಗೊಂಡಿದೆ, ಅರ್ಬನಲ್ಲಿ 2.2. ಮಾಂಗಲ್ಯ 3 ತಗೊಂಡಿದ್ರೆ ಅರ್ಬನಲ್ಲಿ 2.2 ತಗೊಂಡಿದೆ. ಶಾಂಭವಿ 2.9, ಅರ್ಬನಲ್ಲಿ 2.7 ತಗೊಂಡಿದೆ. ಸೂರ್ಯವಂಶ 2.4, ಅರ್ಬನಲ್ಲಿ 2.1 ತಗೊಂಡಿದ್ರೆ. ಶಾಂತಿನಿವಾಸ 2.6, ಅರ್ಬನಲ್ಲಿ 2.1 ತಗೊಂಡಿದೆ. ಮೈನಾ 2.4, ಅರ್ಬನಲ್ಲಿ 1.7 ತಗೊಂಡಿದ್ರೆ. ಅನುಪಲ್ಲವಿ 1.7, ಅರ್ಬನಲ್ಲಿ 1.2. ಚಿಕ್ಕ ಜಮಾನಿ 1 ತಗೊಂಡಿದೆ, ಅರ್ಬನಲ್ಲಿ 0.7 ತಗೊಂಡಿದ್ರೆ. ಸೇವಂತಿ 1 ತಗೊಂಡಿದೆ, ಅರ್ಬನಲ್ಲೂ ಕೂಡ 1 ರೇಟಿಂಗ್ಸನ್ನು ತಗೊಂಡಿದೆ. ಇನ್ನು ಸ್ಟಾರ್ ಸುವರ್ಣ ವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಸ್ಟಾರ್ ಸುವರ್ಣದ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಕ್ಷಕರೇ, ಸ್ಟಾರ್ ಸುವರ್ಣದ ಗೌರಿಶಂಕರ 2.3 ತಗೊಂಡಿದೆ, ಅರ್ಬನಲ್ಲಿ 3.3 ತಗೊಂಡಿದೆ. ನೀರಲು ಜೊತೆಯಲ್ಲಿ 2.5, ಅರ್ಬನಲ್ಲಿ 3.7 ತಗೊಂಡಿದೆ. ಶಾರದೆ 2.9, ಅರ್ಬನಲ್ಲಿ 4.0 ತಗೊಂಡಿದ್ರೆ. ಆಸೆ ನಿನ್ನ ಜೊತೆ ನನ್ನ ಕತೆ ಮಹಾಸಂಗಮ ಇತ್ತು, ಅದಕ್ಕೆ 4.8, ಅರ್ಬನಲ್ಲಿ 4.4 ತಗೊಂಡಿದೆ. ವಸುದೇವ ಕುಟುಂಬ 4.4, ಅರ್ಬನಲ್ಲಿ 3.7 ತಗೊಂಡಿದ್ರೆ. ರೇಣುಕಾದೇವಿ ಯಲ್ಲಮ್ಮ 3.8, ಅರ್ಬನಲ್ಲಿ 4.3 ತಗೊಂಡಿದೆ. ಜಯಲಲಿತಾ 3, ಅರ್ಬನಲ್ಲಿ 3.9 ತಗೊಂಡಿದ್ರೆ. ಸ್ನೇಹದ ಕಡಲಲ್ಲಿ 1.8, ಅರ್ಬನಲ್ಲಿ 2.7 ತಗೊಂಡಿದೆ. ಇನ್ನು ಈಗ ಕಲರ್ಸ್ ಕನ್ನಡ ವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ಎಂದಿನಂತೆ ಕಲರ್ಸ್ ಕನ್ನಡದ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೀಕ್ಷಕರೇ, ಯಜಮಾನ ಧಾರಾವಾಹಿ ಕಲರ್ಸ್ ಕನ್ನಡದಲ್ಲಿ ಮುಕ್ತಾಯ ಆಗ್ತದೆ. ಸೊ ಯಜಮಾನದ ಈ ವಾರದ ರೇಟಿಂಗ್ಸ್ 1.7, ಅರ್ಬನಲ್ಲಿ 1.6. ಪ್ರೇಮಕಾವ್ಯ 3.4, ಅರ್ಬನಲ್ಲಿ 2.8 ತಗೊಂಡಿದೆ. ಭಾಗ್ಯಲಕ್ಷ್ಮಿ 4.4, ಅರ್ಬನಲ್ಲಿ 3.3 ತಗೊಂಡಿದ್ರೆ. ಮುದ್ದು ಸೊಸೆ 5.9, ಅರ್ಬನಲ್ಲಿ 4.8 ತಗೊಂಡಿದೆ. ಗೌರಿ ಕಲ್ಯಾಣ 5, ಅರ್ಬನಲ್ಲಿ 3.7 ತಗೊಂಡಿದ್ರೆ. ಶ್ರೀಗಂಧದ ಗುಡಿ 5.6, ಅರ್ಬನಲ್ಲಿ 4.1 ತಗೊಂಡಿದೆ. ನಂದಗೋಕುಲ 6.3, ಅರ್ಬನಲ್ಲಿ 4.9 ತಗೊಂಡಿದ್ರೆ. ಭಾರ್ಗವಿ LLB 4.1, ಅರ್ಬನಲ್ಲಿ 2.8 ತಗೊಂಡಿದೆ. ಪವಿತ್ರ ಬಂಧನ 2.7, ಅರ್ಬನಲ್ಲಿ 2.4 ತಗೊಂಡಿದೆ. ಜಿ ಕನ್ನಡ ವಾಹಿನಿಯ ರೇಟಿಂಗ್ಸ್ಗಳನ್ನು ನೋಡ್ಕೊಂಬರೋಣ. ನಿಮ್ಮ ನೆಚ್ಚಿನ ಜಿ ಕನ್ನಡದ ಧಾರಾವಾಹಿ ಯಾವುದು ಅಂತ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಶ್ರಾವಣಿ ಸುಬ್ರಹ್ಮಣ್ಯ 2 ತಗೊಂಡಿದೆ, ಅರ್ಬನಲ್ಲಿ 2.9 ತಗೊಂಡಿದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮುಕ್ತಾಯ ಆಗ್ತದೆ, ಅದು 3.3, ಅರ್ಬನಲ್ಲಿ 4 ತಗೊಂಡಿದೆ. ಅಮೃತಧಾರೆ 5.7, ಅರ್ಬನಲ್ಲಿ 5.7 ತಗೊಂಡಿದ್ರೆ. ಅಣ್ಣಯ್ಯ 7, ಅರ್ಬನಲ್ಲಿ 6.7 ತಗೊಂಡಿದೆ. ಕರ್ಣ 7.8, ಅರ್ಬನಲ್ಲಿ 7 ತಗೊಂಡಿದ್ರೆ. ಲಕ್ಷ್ಮೀ ನಿವಾಸ 7.4, ಅರ್ಬನಲ್ಲಿ 7.2 ತಗೊಂಡಿದೆ. ಆದಿಲಕ್ಷ್ಮಿ ಪುರಾಣ 5.3, ಅರ್ಬನಲ್ಲಿ 4.7 ತಗೊಂಡಿದ್ರೆ. ನಾನಿನ್ನ ಬಿಡಲಾರೆ 5.9, ಅರ್ಬನಲ್ಲಿ 5.5 ತಗೊಂಡಿದೆ. ಬ್ರಹ್ಮಗಂಟು 4.7, ಅರ್ಬನಲ್ಲಿ 2.7 ತಗೊಂಡಿದೆ. ಕಿಲಾಡಿ ಜೂನಿಯರ್ಸ್ 3.8 ತಗೊಂಡಿದ್ರೆ. ಗಿಚ್ಚಿ ಗಿಲಿಗಿಲಿ ಜೂನಿಯರ್ಸ್ ಏನಿದೆ ಅದು 3.9 ತಗೊಂಡಿದೆ. ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ 6.3 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಅಷ್ಟೇ ಅಲ್ಲ, ಜಿ ಕನ್ನಡ ವಾಹಿನಿಯಲ್ಲಿ 45 ಫಿಲಮ್ ಪ್ರೀಮಿಯರ್ ಆಗಿತ್ತು, ಅದು 3.1 ತಗೊಂಡಿದೆ ರೇಟಿಂಗ್ಸು, ಅರ್ಬನಲ್ಲಿ 3 ರೇಟಿಂಗ್ಸನ್ನು ತಗೊಂಡಿದೆ. ವೀಕ್ಷಕರೇ, ಇಷ್ಟರಲ್ಲಿ ನಿಮ್ಮ ನೆಚ್ಚಿನ ಧಾರಾವಾಹಿ ಅಥವಾ ನಿಮ್ಮ ನೆಚ್ಚಿನ ಶೋ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ತಿಳಿಸಿ. ಹಾಗಾದರೆ ಟಾಪ್ 5 ಚಾನಲ್ಗಳು ಯಾವುದು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಜಿ ಕನ್ನಡ 1145 ಪಾಯಿಂಟ್ಸನ್ನು ತಗೊಂಡಿದೆ. 2ನೇ ಸ್ಥಾನದಲ್ಲಿದೆ ಕಲರ್ಸ್ ಕನ್ನಡ 730 ಪಾಯಿಂಟ್ಸ್ನೊಂದಿಗೆ. 3ನೇ ಸ್ಥಾನದಲ್ಲಿದೆ ಸ್ಟಾರ್ ಸುವರ್ಣ 701 ಪಾಯಿಂಟ್ಸ್ನೊಂದಿಗೆ. ಹಾಗೂ 4ನೇ ಸ್ಥಾನದಲ್ಲಿದೆ ಉದಯ ವಾಹಿನಿ 471 ಪಾಯಿಂಟ್ಸ್ನೊಂದಿಗೆ. 5ನೇ ಸ್ಥಾನದಲ್ಲಿದೆ ಉದಯ ಮೂವೀಸ್ 339 ಪಾಯಿಂಟ್ಸ್ನೊಂದಿಗೆ.
ಇನ್ನು ಹಲವಾರು ವೀಕ್ಷಕರು ನೀವು ಕೇಳ್ತಾ ಇದ್ರಿ ಸ್ಲಾಟ್ ಲೀಡರನ್ನು ಕೂಡ ತಿಳಿಸ್ಕೊಡಿ ಅಂತ. ಹಾಗಾದರೆ ಇಲ್ಲಿದೆ ವೀಕ್ 8ರ ಸ್ಲಾಟ್ ಲೀಡರ್ಗಳು. ಇದು ಓವರ್ ಆಲ್ TRPನೊಂದಿಗೆ. ಸ್ಲಾಟ್ ಲೀಡರ್ ನೋಡ್ಕೊಂಬರೋದಾದರೆ 6 ಗಂಟೆಗೆ ಸ್ಟಾರ್ ಸುವರ್ಣದ ಗೌರಿಶಂಕರ ಇದೆ, 6:30ಕ್ಕೆ ಕಲರ್ಸ್ ಕನ್ನಡದ ಪ್ರೇಮ ಕಾವ್ಯ ಇದೆ, 7 ಗಂಟೆಯಿಂದ 8:30 ತನಕ ಜಿ ಕನ್ನಡದ ಅಮೃತಧಾರಿ 7 ಗಂಟೆಗೆ ಸ್ಲಾಟ್ ಲೀಡರ್ ಆಗಿದ್ದರೆ 7:30ಕ್ಕೆ ಅಣ್ಣಯ್ಯ ಸ್ಲಾಟ್ ಲೀಡರ್ ಆಗಿದೆ, 8 ಗಂಟೆಗೆ ಕರ್ಣ ಸ್ಲಾಟ್ ಲೀಡರ್ ಆಗಿದ್ದರೆ 8:30ಕ್ಕೆ ಲಕ್ಷ್ಮೀ ನಿವಾಸ ಸ್ಲಾಟ್ ಲೀಡರ್ ಆಗಿದೆ. ಇನ್ನು 9 ಗಂಟೆಗೆ ಮತ್ತೊಮ್ಮೆ ಕಲರ್ಸ್ ಕನ್ನಡದ ನಂದಗೋಕುಲ ಸ್ಲಾಟ್ ಲೀಡರ್ ಆಗಿದ್ದರೆ 9:30ಕ್ಕೆ ಜಿ ಕನ್ನಡದ ನಾನಿನ್ನ ಬಿಡಲಾರೆ ಸ್ಲಾಟ್ ಲೀಡರ್ ಆಗಿದೆ ಹಾಗೂ 10 ಗಂಟೆಗೆ ಬ್ರಹ್ಮಗಂಟು ಜಿ ಕನ್ನಡ ವಾಹಿನಿಯ ಸ್ಲಾಟ್ ಲೀಡರ್ ಆಗಿದೆ. ವೀಕ್ಷಕರೇ, ಇದಾಗಿತ್ತು ವೀಕ್ 8ರ ನಿಮ್ಮ ನೆಚ್ಚಿನ ಶೋಗಳ TRP. ನಿಮ್ಮ ನೆಚ್ಚಿನ ಶೋ ಯಾವುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಾರ ಕೂಡ ಇದೇ ರೀತಿಯ TRP ವಿಡಿಯೋ ಬೇಕು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ತಪ್ಪದೇ ಶೇರ್ ಮಾಡಿ. ಇನ್ನಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳಿಗನ್ನು ಪಡೆಯಲು ನಮ್ಮ ಚಾನಲ್ ಅಂದರೆ ಸ್ಯಾಂಡಲ್ವುಡ್ ಪೋಸ್ಟನ್ನು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಶುಭರಾತ್ರಿ.